ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಸೂಪರಾಗಿ ಟೇಸ್ಟಾಗಿ ಮನೆಯಲ್ಲೇ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಏನೇನು ಹಾಕೋದಂತ ನೋಡ್ಕೊಬರೋಣ. ಮೊದಲಿಗೆ ನಾನು ಕುಕ್ಕರಲ್ಲಿ ನೀರು ತೊಗೊಂಡಿದ್ದೀನಿ ಮತ್ತು 1/4 kg ತೊಗರಿಬೇಳೆನ ತೊಳ್ಕೊಂಡು ಬಂದಿದ್ದೇನೆ. ನೀವು ಹೆಸರುಬೇಳೆ ತೊಗರಿಬೇಳೆ ಅದೆಲ್ಲ ಮಿಕ್ಸ್ ಮಾಡಿನೂ ಹಾಕ್ಕೋಬೋದು. ನಾನು ಬರೀ ತೊಗರಿಬೇಳೆದಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ, ರೈಸು, ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. 3 ಟೊಮೆಟೊ ತೊಗೊಂಡಿದ್ದೀನಿ. ಇದು ಫಾರಮ್ ಟೊಮೆಟೊ. ನೀವು ನಾಟಿ ಟೊಮೆಟೊ ಬೇಕಾದ್ರೂ ಹಾಕ್ಕೋಬೋದು, ನಿಮ್ಮ ಮನೆಗೆ ಯಾವುದಿರುತ್ತೆ ಅದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಾನು ಹೇಳಿದ ರೀತಿಯಲ್ಲಿ ಮಾಡಿ ನೀವು ಮುದ್ದೆ ಮನೇಲೆಲ್ಲ ತಿಂದಿರ್ತೀರ, ರೈಸ್ ಸಾಂಬಾರು ಸೇಮ್ ಅದೇ ಟೇಸ್ಟ್ ಇರುತ್ತೆ. ಹೋಟೆಲ್ ಸ್ಟೈಲಲ್ಲಿ ನೀವು ಟೇಸ್ಟ್ ಅಂತೂ ಪದೇ ಪದೇ ಮರೆಯಲ್ಲ ನೀವು. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ. ಇವಾಗಲೇ ಉಪ್ಪು ಹಾಕ್ಕೊಂಡಿದ್ದೇನೆ. ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊತೀನಿ. ಜಾಸ್ತಿ ವಿಸಿಲ್ ಕೂಗಿಸ್ಕೊಳಲ್ಲ ನಾನು, 2 ವಿಸಿಲ್ ಮಾತ್ರ ಕೂಗಿಸ್ಕೊತೀನಿ. ಮತ್ತು ನೆಕ್ಸ್ಟ್ ವೆಜಿಟೇಬಲಲ್ಲಿ ಬೀನ್ಸು ಮತ್ತು ಆಲೂಗಡ್ಡೆ, ಹಲಸಿನ ಬೀಜ ಒಂದು 3-4 ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟು, ಬೆಂಡೆಕಾಯಿ ಇಷ್ಟು ನಾನು ಹಾಕ್ಕೊಂಡಿದ್ದೀನಿ ವೆಜಿಟೇಬಲ್ಸು. ನಿಮ್ಮ ಮನೆಗೆ ಯಾವುದೇ ವೆಜಿಟೇಬಲ್ಸ್ ಇದ್ದರೂ ನೀವು ಹಾಕ್ಕೋಬೋದು. ನೋಡಿ ಬೇಳೆ ಬೆಂದಿದೆ. ಇವಾಗ ವಿಸಿಲ್ ಹೋಗಿಸಿ ನೋಡಿ. ಮ್ಯಾಶ್ ಏನು ಮಾಡಿಲ್ಲ, ಬರೀ ಸಾರಿನ ಸೌಟದಲ್ಲಿ ಈ ಥರ ಪ್ರೆಸ್ ಮಾಡ್ತೀನಿ ಮ್ಯಾಶ್ ಮಾಡೋಕ್ಕೆ. ಮ್ಯಾಶ್ ಆಗುತ್ತೆ. ನೀವು ಮ್ಯಾಶರಲ್ಲಿ ಮ್ಯಾಶ್ ಮಾಡೋ ಅವಶ್ಯಕತೆಯೇ ಇಲ್ಲ, ಈ ಥರನೇ ಮ್ಯಾಶ್ ಆಗುತ್ತೆ. ಅದೇ ಕುಕ್ಕರಲ್ಲಿ ಬೇಳೆನ ಬೇರೆ ಪಾತ್ರೆದಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಕುಕ್ಕರಲ್ಲಿ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಇವಾಗಲೇ ಒಗ್ಗರಣೆ ಮಾಡ್ಕೋತೀನಿ. ನೀವು ಕೊನೆಯದಾಗಿ ಬೇಕಾದರೂ ಮಾಡ್ಕೋಬೋದು ಒಗ್ಗರಣೆನ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೇನೆ. ಜೀರಿಗೆ ಮತ್ತು ಹಿಂಗು ನೀವು ತಿನ್ನಂಗಿದ್ರೆ ನೀವು ಹಾಕ್ಕೋಬೋದು. ನಾನು ಬರೀ ಸಾಸಿವೆದಲ್ಲಿ ಒಗ್ಗರಣೆ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು 2 ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಇದು 2-3 ನಿಮಿಷ ಫ್ರೈ ಮಾಡ್ಕೊತೀನಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ. ಮತ್ತು ನಾನು ತರಕಾರಿ ಏನು ಹಾಕ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಇವಾಗ ನಾನು ಹಾಕ್ಕೋತೀನಿ. ನೂಕಲ್ಲಾಗಲಿ ನಿಮ್ಮ ಮನೆಗೆ ಏನೇ ವೆಜಿಟೇಬಲ್ಸ್ ಇದ್ರೂ, ನುಗ್ಗೆಕಾಯಿ ಏನೇ ವೆಜಿಟೇಬಲ್ಸ್ ಇದ್ರೂ ನೀವು ಹಾಕ್ಕೋಬೋದು. ಈರುಳ್ಳಿ ಜೊತೆಗೆ ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಮಾಡಬೇಕಿದ್ದು ವೆಜಿಟೇಬಲ್ಸ್ ಎಲ್ಲನೂ. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಯಾರ್ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನೋಡಿ 2-3 ನಿಮಿಷ ಈ ಥರನೇ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ವೆಜಿಟೇಬಲ್ಸ್ ಎಲ್ಲ ತಿನ್ನುವಾಗ. ಮತ್ತು ನಾನು ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಬೇಳೆ ಟೊಮೆಟೊ ಅದನ್ನು ನಾನು ಹಾಕ್ತಾಯಿದ್ದೀನಿ ಇವಾಗ. ನಾನು ಹೇಳೋ ರೀತಿಯಲ್ಲಿ ನೀವು ಸಾಂಬಾರು ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಗೀ ರೈಸ್ಗೂ ಸಹ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ನೀವು ನೀರು ಎಷ್ಟು ಬೇಕೋ, ನೀವು ಇದು ಬೆಂದಾದ್ಮೇಲೆ ಗಟ್ಟಿಯಾಗುತ್ತೆ, ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಸಾಂಬಾರು ಪುಡಿ, MTR ಸಾಂಬಾರು ಪುಡಿ ನಾನು ಯೂಸ್ ಮಾಡೋದು, ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಮನೆಗೆ ನೀವು ಸಾಂಬಾರು ಪುಡಿ, ನೀವು ರೆಡಿ ಮಾಡಿರೋ ಸಾಂಬಾರು ಪುಡಿ, ಯಾವುದೇ ಸಾಂಬಾರು ಪುಡಿ ಯೂಸ್ ಮಾಡೋಂಗಿದ್ರು ನೀವು ಹಾಕ್ಕೋಬೋದು. ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಯೂಸ್ ಮಾಡೋದು ಹೇಳ್ತಾಯಿದ್ದೀನಿ. ಮತ್ತು ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ 1 ಸ್ಪೂನು.
ನೀವು ಮನೆಯಲ್ಲೇ ರೆಡಿ ಮಾಡೋಂಗಿದ್ರೆ ಚಿಲ್ಲಿ ಪೌಡ್ರ್ ಹಾಕೋ ಅವಶ್ಯಕತೆ ಇರೋಲ್ಲ, ಯಾಕಂದರೆ ಖಾರದ್ದೆಲ್ಲನೂ ನೀವು ಹಾಕಿ ಮಾಡಿರ್ತೀರ. MTR ಸಾಂಬಾರು ಪುಡಿಯಲ್ಲಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ. ಖಾರ ಏನಿರಲ್ಲ, ಅದಕ್ಕೋಸ್ಕರ ಚಿಲ್ಲಿ ಪೌಡ್ರು ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ನೀರು ಗಟ್ಟಿ ಎಷ್ಟು ಬೇಕು ಗಟ್ಟಿ ಬೇಕಂದರೆ ಗಟ್ಟಿ ಹಾಕ್ಕೋಬೋದು, ಯಾಕಂದರೆ ಇದು ತರಕಾರಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಬೆಂದಾದಮೇಲೆ ತುಂಬ ಗಟ್ಟಿಯಾಗುತ್ತೆ ಸಾಂಬಾರು. ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯೋಕ್ಕಿಡೋಣ. ಇದು ವೆಜಿಟೇಬಲ್ಸು ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಸಾಂಬಾರು ಸಹ ಸ್ವಲ್ಪ ಗಟ್ಟಿಯಾಗಿದೆ. ಘಮ ಘಮ ಅಂತ ಫ್ಲೇವರ್ ಬರ್ತಾ ಇದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಸಾಂಬಾರಿಗಾಗಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫಿನಿಶ್ ಆಗುತ್ತೆ ಅಂತ. ತುಂಬ ರುಚಿಯಾಗಿದೆ, ಘಮ ಘಮ ಅಂತ ಫ್ಲೇವರ್ ಬರ್ತಾ ಇದೆ. ಚಪಾತಿ, ಪೂರಿ, ಇಡ್ಲಿ, ಸಾಂಬಾರು, ಅನ್ನ, ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸಾಂಬಾರು. ಹೋಟೆಲಲ್ಲಿ ಮಾಡ್ತೀರಾ ಮತ್ತು ಮದುವೆದಲ್ಲಿ ತಿಂದಿರ್ತೀರ, ಸೇಮ್ ಅದೇ ಟೇಸ್ಟ್ ಬರುತ್ತೆ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಈ ವಿಡಿಯೋ ಯಾರು ನೋಡಿ ಸಪೋರ್ಟ್ ಮಾಡಿದರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು.